ಇತ್ತೀಚೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಕೃತಕಾಮಿ ಉಮೇಶ್ ರೆಡ್ಡಿ ಒಬ್ಬ ಭಯೋತ್ಪಾದಕ ಸೇರಿದಂತೆ ಹಲವರ ರಾಜಾತಿಥ್ಯದ ವಿಡಿಯೋ ವೈರಲ್ ಆಗಿದ್ದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ದರ್ಶನ್ ಆಪ್ತ ನಟ ಧನ್ವೀರ್ಗೆ ಸಂಕಷ್ಟ ಎದುರಾಯ್ತಾ? ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋ ವೈರಲ್ ಆದಂತಹ ಪ್ರಕರಣದಲ್ಲಿ ನಟ ದರ್ಶನ್ ಆಪ್ತ ಮತ್ತು ನಟ ಧನ್ವೀರ್ಗೆ ಈಗ ಸಂಕಷ್ಟ ಎದುರಾಗಿದೆಯಾ? ಯಾಕೆಂದರೆ ಧನ್ವೀರ್ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದರ ಪೊಲೀಸರು. ಆ ಮೊಬೈಲ್ನಲ್ಲಿ ಎಲ್ಲವೂ ಖಾಲಿ, ಏನೂ ಇಲ್ಲ. ಮೊಬೈಲ್ನಲ್ಲಿ ಯಾವುದೇ ಡೇಟಾ ಪತ್ತೆಯಾಗಿಲ್ಲ. ತಾನು ಬಳಸುತ್ತಿದ್ದ ಮೊಬೈಲ್ ಬದಲಿಗೆ ಬೇರೆ ಮೊಬೈಲ್ ಕೊಟ್ಟು ಯಾಮಾರಿಸಿರುವ ಅನುಮಾನ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಅಂದರೆ ತನ್ನ ಮೊಬೈಲ್ ಕೊಟ್ಟೇ ಇಲ್ಲ, ಆತ ಬೇರೆ ಯಾವುದೋ ಮೊಬೈಲ್ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ FSL ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ ಪೊಲೀಸರು. ಸಾಕ್ಷ್ಯನಾಶ ಆರೋಪದಡಿ ಸೆಕ್ಷನ್ ಸೇರಿಸಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆ ಇವಾಗ ಪೊಲೀಸರು ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಪೊಲೀಸರಿಗೇನೋ ಬಲವಾದ ಅನುಮಾನ ಇದೆ ನಟ ಧನ್ವೀರ್ ಮೇಲೆ. ಆದರೆ ಆತನ ಮೊಬೈಲ್ನಲ್ಲಿ ಏನೂ ಇಲ್ಲವೇ ಇಲ್ಲ. ಆತನನ್ನು ವಿಚಾರಣೆ ಮಾಡಿದಾಗ ನನಗೆ ಯಾರೋ ಕಳಿಸಿದ್ರು ಪರಪ್ಪನ ಅಗ್ರಹಾರ ಜೈಲಿನಿಂದ, ಅದನ್ನು ನಾನು ನನ್ನ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿದ್ದೆ ಅಂತ ಹೇಳಿದ್ದು. ಹೋಗಲಿ, ಅದಾದರೂ ಸಿಗಬೇಕಲ್ಲ. ಅದೂ ಇಲ್ಲ ಈ ಮೊಬೈಲ್ನಲ್ಲಿ. ರಿಟ್ರೀವ್ ಮಾಡಿದ್ರೂ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಈತ ಕೊಟ್ಟಿರೋ ಮೊಬೈಲೇ ಬೇರೆ. ಅದನ್ನು ತುಂಬ ಸುಲಭವಾಗಿ ಕಂಡುಹಿಡಿಬೋದು. ಈತ ಬಳಸ್ತಾ ಇದ್ದ ಮೊಬೈಲ್ ನಂಬರ್ ಯಾವುದು, ಆ ನಂಬರಿನ ಫೋನಿನ IMEI ನಂಬರ್ ಇರುತ್ತೆ, ಅದು ಇದನ್ನೆಲ್ಲ ಪತ್ತೆ ಹಚ್ಬೋದು. FSL ರಿಪೋರ್ಟ್ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಈತ ಬೇರೆ ಮೊಬೈಲ್ ಕೊಟ್ಟಿದ್ದಾನೆ, ನಮಗೆ ಯಾಮಾರಿಸಿದ್ದಾನೆ ಅಂತ ಪೊಲೀಸರಿಗೆ ಅನುಮಾನ ಬರೋದಕ್ಕೆ ಕಾರಣ ಏನು? ಅರವಿಂದ್, ಏನಂದರೆ ಆರೋಪಗಳು ಯಾವಾಗ ಕೇಳಬಂತು, ಆರೋಪಗಳು ಕೇಳಬಂದ ಸಂದರ್ಭದಲ್ಲಿ CCB ಪೊಲೀಸರು ಕೂಡ ಪ್ರಾಥಮಿಕ ತನಿಖೆಯನ್ನು ಮಾಡ್ತಾರೆ. ಜೊತೆಗೆ ಹೇಳಿಕೆಗಳನ್ನು ಕೂಡ ದಾಖಲನ್ನು ಮಾಡ್ಕೊಳ್ಳುವಂಥದ್ದು. ಯಾವಾಗ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ, ಆಗ ಪರಪ್ಪನಗರ ಪೊಲೀಸರು ಆ ಮೊಬೈಲನ್ನು ಅಧಿಕೃತವಾಗಿ ಸೀಸನ್ನು ಮಾಡ್ತಾರೆ. ಜೊತೆಗೆ ಅದನ್ನು ಸೈಬರ್ ಸೆಲ್ಗೆ ಕೊಡುವಂಥ ಕೆಲಸಗಳು ಕೂಡ ಆಗಿತ್ತು. ಸೈಬರ್ ಸೆಲ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ರಿಟ್ರೀವನ್ನು ಮಾಡಿದರು. ರಿಟ್ರೀವನ್ನು ಮಾಡಿ ಅದರಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಕೂಡ ಇರಲಿಲ್ಲ. ಯಾಕೆಂದರೆ ಕೇವಲ ಇದೊಂದೇ ಫೋಟೋ ಮತ್ತು ವಿಡಿಯೋಗಳಲ್ಲ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಫೋಟೋಗಳು ಮತ್ತು ವಿಡಿಯೋಗಳು ಅದರಿಂದ ರಿಟ್ರೀವ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂಥದ್ದು. ಯಾಕಂದರೆ ಅದು ಕೂಡ FSLನಿಂದ ಅಧಿಕೃತವಾಗಿ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಸಾಕ್ಷ್ಯನಾಶದ ಆರೋಪದ ಅಡಿ ಪ್ರಕರಣವನ್ನು ದಾಖಲು ಮಾಡಬೇಕು. ಅರವಿಂದ್, ಯಾಕಂದರೆ ಸಾಮಾನ್ಯವಾಗಿ ನೀವೇ ಯಾವುದಾದ್ರೂ ಒಂದು ಮೊಬೈಲನ್ನು ಖರೀದಿ ಮಾಡಿದ್ರೆ, ಮೊಬೈಲನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಒಂದು ಫೋಟೋನ ಇಟ್ಟಿರ್ತೀರಿ ಅಥವಾ ವಿಡಿಯೋಗಳು ಮತ್ತು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಸಿಮ್ಮನ್ನು ಯೂಸ್ ಮಾಡ್ತಾ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂಥ ವಿಡಿಯೋ ಫೋಟೋಸ್ಗಳು ಯಾವುದನ್ನಾರು ಸೇವನ್ನು ಮಾಡಿರ್ತಾರೆ. ಆದರೆ ಈ ಧನ್ವೀರ್ ಮೊಬೈಲ್ನಲ್ಲಿ ಅದು ಯಾವುದೂ ಕೂಡ ರಿಟ್ರೀವ್ ಆಗಿಲ್ಲ. ಜೊತೆಗೆ ಸಂಪೂರ್ಣವಾಗಿ ಎರೇಸ್ ಮಾಡುವಂಥ ಕೆಲಸಗಳಾಗಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ಈಗ ಪೊಲೀಸರು ಬರ್ತಾ ಇರುವಂಥದ್ದು. ಅಂದರೆ ಇನ್ನೂ ಕೂಡ ಸಾಕ್ಷ್ಯನಾಶ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿಲ್ಲ. ಅದಕ್ಕೆ ಈಗಾಗಲೇ ಕಾನೂನು ತಜ್ಞರು ಏನಿರ್ತಾರೆ, ಕಾನೂನು ತಜ್ಞರ ಮಾಹಿತಿಗಳನ್ನು, ಅಂದರೆ ಅವರ ಒಪಿನಿಯನನ್ನು ಕೇಳ್ಕೊಂಡಿರುವಂಥದ್ದು. ಅವ್ರ ಒಪಿನಿಯನ್ನ ಪ್ರಕಾರ ಏನಾದರೂ ಮಾಹಿತಿಯನ್ನು ಕೊಟ್ಟರೆ FIR ಅನ್ನು ದಾಖಲು ಮಾಡಿ ತನಿಖೆಯನ್ನು ಮುಂದುವರಿಸ್ಬೋದು ಅಂತೇಳಿ ಏನಾದರೂ ಒಪಿನಿಯನನ್ನು ಕೊಟ್ಟರೆ FIR ಅನ್ನು ದಾಖಲು ಮಾಡಿಕೊಡ್ತಾರೆ. ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಬೇಕು ಅಂತೇಳಿ ತೀರ್ಮಾನವನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಸದ್ಯಕ್ಕೆ FSLನಿಂದ ಅಧಿಕೃತವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಪರಪ್ಪನಗರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ವಿಡಿಯೋ ಫುಟೇಜಸ್ಗಳು ಇಲ್ಲ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಯಾವುದೇ ರೀತಿಯ ಫೋಟೋಗಳು ಕೂಡ ಇಲ್ಲದೆ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿ ಈ ರೀತಿಯ ತೀರ್ಮಾನವನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಅರವಿಂದ್, ಮುರಳಿ, ಈಗ ಒಂದು ಮೊಬೈಲ್ ನಂಬರ್ ನಮಗೆ ಸಿಕ್ಕಿದ್ರೆ ಯಾವ ಫೋನಿಂದ ಈ ನಂಬರ್ ಆಪರೇಟ್ ಆಗ್ತಿತ್ತು ಅಂತ ಟೆಕ್ನಾಲಜಿನಲ್ಲಿ ಏನಾದರೂ ಕಂಡುಹಿಡಿಯೋಕ್ಕಾಗುತ್ತಾ? ಅರವಿಂದ್, ಅಂದರೆ IMEI ನಂಬರ್ ಏನಿರುತ್ತೆ ಅದು ಮತ್ತು ಸಿಮ್ನ ನಂಬರ್ ಏನಿರುತ್ತೆ ಎರಡನ್ನೂ ಕೂಡ ಮ್ಯಾಚ್ ಮಾಡ್ಬೋದು. ಈಗಿನ ಒಂದಷ್ಟು ಟೆಕ್ನಾಲಜಿಗಳ ಪ್ರಕಾರ ಇದೇ IMEI ನಂಬರಲ್ಲಿ ಈ ಮೊಬೈಲ್ ನಂಬರನ್ನು ಯೂಸ್ ಮಾಡ್ತಾಯಿದ್ರು, ಬಳಕೆಯನ್ನು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು ಕಂಡುಹಿಡಿಬೋದು. ಅಂದರೆ ಇವರು ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇಲ್ಲ. ಇರೋಂಥ ಮೊಬೈಲಲ್ಲಿ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಡಿಲೀಟನ್ನು ಮಾಡಿದ್ದಾರೆ. ಡಿಲೀಟನ್ನು ಮಾಡಿ ಅದನ್ನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನಗಳು ಇರೋಂಥದ್ದು. ಆ ಪೊಲೀಸರ ಅನುಮಾನಗಳು ಮತ್ತು FSLನ ರಿಪೋರ್ಟ್ಗಳು ಕೂಡ ಅದೇ ರೀತಿಯಲ್ಲಿ
ಮೊಬೈಲ್ನಲ್ಲಿ ಇರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮೊಬೈಲನ್ನು ಖಾಲಿ ಮಾಡಿದ್ರು. ಅದಕ್ಕೆ ಎರೈಸನ್ನು ಮಾಡಲಿಕ್ಕೆ ಒಂದಷ್ಟು ಸಾಫ್ಟ್ವೇರ್ಗಳನ್ನು ಕೂಡ ಬಳಕೆ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಒಪಿನಿಯನ್ನ ಕೊಟ್ಟಿರುವಂಥದ್ದು. ಆದರೆ ಯಾವ ಸಾಫ್ಟ್ವೇರು ಮತ್ತು ಯಾವ ಸಂದರ್ಭದಲ್ಲಿ ಅದನ್ನು ಬಳಕೆನ ಮಾಡಿದ್ರು ಅದನ್ನೆಲ್ಲ ಕೂಡ ಇನ್ನೊಂದಷ್ಟು ಫೈಂಡ್ ಔಟನ್ನು ಮಾಡಬೇಕಾಗುತ್ತೆ. ಪ್ರಾಥಮಿಕ ಹಂತದ FSL ರಿಪೋರ್ಟ್ ಇದು. FSLನ ರಿಪೋರ್ಟ್ನಲ್ಲಿ ಅಲ್ಲಿ ಏನೂ ಇಲ್ಲದೆ ಇರುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಮುಂದಿನ ಇನ್ನಷ್ಟು ಎಂಕ್ವೈರಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಕಾನೂನು ತಜ್ಞರು FSLನಿಂದ ಬಂದಂಥ ವರದಿ ಏನಿತ್ತು ಅದಕ್ಕೆ FIR ಅನ್ನು ದಾಖಲು ಮಾಡಿ ಅಂತ ಹೇಳಿದ್ರೆ ಅದು ಮುಂದುವರಿದಂತೆ FSLನ ಅಧಿಕಾರಿಗಳು ಅದನ್ನು ರಿಟ್ರೀವನ್ನು ಮಾಡುವಂಥದ್ದು ಮತ್ತು ಅದನ್ನು ಕನ್ಫರ್ಮನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಪ್ರಾಥಮಿಕ ಹಂತದ ತನಿಖೆ ಏನಿತ್ತು ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಆ ಮೊಬೈಲ್ನಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಿತ್ತು. ಸದ್ಯಕ್ಕೆ ಆ ಮೊಬೈಲ್ನಲ್ಲಿ ಏನೂ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಈಗ FIR ಏನಾದರೂ ರಿಜಿಸ್ಟರ್ ಮಾಡಿದ್ರೆ ಸೆಕ್ಷನನ್ನು ಈಗಾಗಲೇ FIR ಆಗಿದೆ ಅದಕ್ಕೆ ಸೆಕ್ಷನ್ ಏನಾದರೂ ಹೊಸದಾಗಿ ಆ್ಯಡ್ ಆನ್ ಮಾಡಿದ್ರೆ ಆಗ ಹೆಚ್ಚುವರಿನ ತನಿಖೆ ಮತ್ತು ಹೆಚ್ಚಿನ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ. ತಮ್ಮ ಎಲ್ಲ ಮಾಹಿತಿಗೆ ನೋಡೋಣ. ದೊಡ್ಡ ಸವಾಲಿದೆ ಪೊಲೀಸರಿಗೆ ಚಾರ್ಜ್ ಶೀಟ್ ಹಾಕುವಂತಹ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಮೆನ್ಷನ್ ಮಾಡ್ತಾರೆ ಅಂತ. ನಾನಾಗಲೇ ಹೇಳಿದಂತೆ ಬಲವಾಗಿ ಧನ್ವೀರ್ ಮೇಲೆ ಅನುಮಾನ ಇದ್ದೇ ಇದೆ. ಆ ಅನುಮಾನವನ್ನು ಸಾಕ್ಷಿ ರೂಪದಲ್ಲಿ ಇವ್ರು ಹೆಂಗೆ ರುಜುವಾತ್ ಮಾಡ್ತಾರೆ ಅಂತಕ್ಕಂಥದ್ದೇ ಸವಾಲು. ಯಾವ ರೀತಿ ಇದನ್ನು ತೊಗೊಂಡು ಹೋಗ್ತಾರೆ ಪೊಲೀಸರು ನೋಡೋಣ.